ಇರ್ತಕ್ಕಂಥ ರಾಮನ್ ಕಾಕ ಡಾಂಗೆ ಅವರದಾರ ಇಲ್ಲಿ ಎಲ್ಲ ಬಹುಶಃ ಅವರೆಲ್ಲ ವಸಂತರಾವ್ ಪಾಟೀಲ್ ಜೊತೆ ಒಡನಾಡಿಗಳಾಗಿರ್ತಕ್ಕಂಥವ್ರು ಅವರೆಲ್ಲ ಅವ್ರ ಅಣ್ಣತಮ್ಮರು ಕೂಡಿಕೊಂಡು ಇದೊಂದೇನೋ ಇದು ನಮ್ಮ ಒಳಗೆ ಮಾನವ ಅಲ್ಲ, ಡಾಂಗೆ ಮಣಿತನದೊಳಗೆ ಇದೊಂದೇನೋ ದೇವ ಮಾನವ ಹುಟ್ಟ್ಯದ, ನೋಡಾಕ್ ಮಾತ್ರ ಮಾನವ ಅದಾನ, ನಿಜವಾಗಿ ಮಾನವ ಅಲ್ಲ. ಅವ ಏನು ಹೇಳ್ತಾನೋ ಆ ಕೆಲಸ ಆಗ್ತಾವಪ್ಪ ಅಂತ ಕೇಳಿ ಅವರೆಲ್ಲ ದೇವ ಮಾನವರು ಸರ್. ಒಂದೊಂದು ಅವತಾರ ತೊಟ್ಟು ಒಂದೊಂದು ರೂಪಕ್ಕೆ ಬಂದಿರ್ತಾರೆ. ಅದಕ್ಕೆ ಭಗವದ್ಗೀತಾದ ಕೃಷ್ಣ ಪರಮಾತ್ಮ ಹೇಳ್ತಾನ, ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವಿಭಾರತ ಅಭ್ಯುತ ನಮ ಸೃಜಮ್ಯಹಂ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾವಾಗ ಧರ್ಮ ಉನ್ನತಿ ಹೊಂದದನೋ ಅಧರ್ಮ ಯಾವಾಗ ಹೆಚ್ಚಾಗ್ತದನೋ ಅವಾಗ ಒಬ್ಬರು ಮಾನ ಪುರುಷರು ಹುಟ್ಟಿ ಬರ್ತಾರತ್ತ ಸಮಾಜ ತಿದ್ದಾಕ. ಅಂತ ಮಾನ ಪುರುಷರು ಈ ಭಾಗದಾಗ ಹುಟ್ಟಿ ಬಂದವ್ರು ಯಾರಂತ ಕೇಳ ನಮ್ಮ ಸದಾಶಿವಜ್ಜ ಅವರು ಅಂತಕ್ಕಂಥ ಮಾತನ್ನ ಈ ಸಮಾರಂಭದಲ್ಲಿ ಹೇಳ್ತಾ, ಇನ್ನು ಅದೇ ತೆರನಾಗಿ ಈ ಅಜ್ಜರ ಭಕ್ತಿಗೆ ಭಾಳ ಮಂದಿ ಎಲ್ಲ ಹೆಸರು ಬರೆಸಿದಿರಿ ಸರ್. ನಾನು ಬೇಡ್ಕೊಂಡವ್ರದ್ದು ಒಂದು 3-4 ಮಂದಿನ ಹೆಸರು ಮಾತ್ರ ಹೇಳಿದ್ದೇನೆ. ಇನ್ನು ಅದೇ ತೆರನಾಗಿ ಈ ಕಾರ್ಯಕ್ರಮಕ್ಕೆ ಬಹುಶಃ ನಮ್ಮ ಹಾರುಗೆರೆಯ ಗೂಳಿ ಬಹುಶಃ ಎಲ್ಲರೂ ನೋಡಿದಿರಿ ನೀವು. ಅಲ್ಲಿಗೆಲ್ಲ ಭಾಳ ಜನ ಹಾಯ್ತಾರೆ, ಹಾಯೋರೊಳಗೆ ಪರ್ಕ್ ಭಾಳ ಇರ್ತಾವ ಸರ್. ಅಂಥದ್ರೊಳಗೆ ನಮ್ಮ ಹಾರುಗೆರೆಯ ಕರ್ಸಿದ್ನ ಪೂಜಾರಿ ಕರಿಯಾಪ್ತತೆ ಬಾಪೀಚ್ ಕಡೆಯಪ್ಪ ಬಹುಶಃ ಜೋಡ್ ಅಲಗ ತಗೊಂಡು ಹೊಟ್ಟಿಯಲ್ಲಿ ಹೊಡೆದುಕೊಂಡಿರ್ತಕ್ಕಂಥ ದೃಶ್ಯವನ್ನು ನೋಡಿದಿರಿ. ಒಂದ್ಸರಿ ಅವನಿಗೆ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಕರಿಯಪ್ಪ ಪೂಜಾರಿ ಶಿವರಾಯ ಪೂಜಾರಿ ಅವರಿಗೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಲ್ಲಪ್ಪ ಪೂಜಾರಿ ಬ್ಯಾಕುಡದಿಂದ ಅಜ್ಜಾನ ಭಕ್ತಿಗೆ ಬಂದಿದ್ದಾರೆ, ಅವರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ಟನೆ. ಯಾಕಂದ್ರೆ 1000 ಕುರಿಗಳನ್ನು ಬಿಟ್ಟು ಇಂಥ ಜಾತ್ರೆಗೆ ಬಂದು ಭಕ್ತಿ ಸೇವೆ ಸಲ್ಲಿಸೋದಾದ್ರೆ ನಾವು ಏನು ಕೊಡ್ತೀವಿ ಮುಖ್ಯ ಅಲ್ಲ, ಹಿಂದೇನು ಮಾಳಿಗರ ದೇವಾನ ದೇವತೆಗಳು ಮಾಡಿದಾರಲ್ಲ ಆ ಪವಾಡಿಗಳನ್ನು ಮುಂದುವರ್ಸ್ಕೊಂಡು ಹೊಂಟಿರಲ್ಲ. ಬ್ಯಾಕುಡನ್ನರಿಗೂ ಕೂಡ ಜೋರಾದ ಚಪ್ಪಾಳೆ ತಟ್ತಾ ಇದ್ದಾನೆ. ಇನ್ನು ಕಾಮಣ್ಣ ಪೂಜಾರಿ ಕಾಮಣ್ಣ ಪೂಜಾರಿ ಬಹುಶಃ ಭಾಳ ಅದ್ಭುತವಾಗಿರ್ತಕ್ಕಂಥ ಅಲಗಾಯ್ತಕ್ಕಂಥ ವ್ಯಕ್ತಿ. ಇವನು ಡೊಳ್ಳಿನ ಸಂವಾದಕನೂ ಹೌದು, ಡೊಳ್ಳಿನ ವಾದಕರೂ ಹೌದು, ಹಲವಾರು ಕಲೆಗಳನ್ನು ಬಲ್ಲ ವ್ಯಕ್ತಿ ಯಾರಂತ ಕೇಳ ಕಾಮಣ್ಣ ಪೂಜಾರಿ. ನಿನ್ನ ವೃತ್ತಿ ಹಿಂಗ ಮುಂದೆ ಸಾಗಬೇಕಂತೇಳಿ ಅಜ್ಜನ ಸಾಕ್ಷಿಯಾಗಿ ನಿನ್ನಲ್ಲಿ ಹೇಳ್ತಾ ಇದ್ದಾನೆ ಬಂಧುಗಳು, ಧನ್ಯವಾದಗಳು. ಇನ್ನು ಕಲ್ಲಪ್ಪ ಪೂಜಾರಿ ಅವರು ಕೂಡ ಅವರು ಬಹುಶಃ ಅಲಗ ಹಾಯ್ಕೊತ್ ಕನಕದಾಸ್ ಹೆಂಗ ಹೇಳ್ತಾನೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೆಂದರು ಬಲ್ಲಿರ ಬಲ್ಲಿರ, ಈ ಸಕಲ ಕುಲಗಳಿಗೆ ಜಲವೇ ತಾಯಲ್ಲವೇ ಎಂಬ ಉಕ್ತಿಯಂತೆ 100 ಆಳ ತಳಗಡೆ ಇರ್ತಕ್ಕಂಥ ನೀರನ್ನು ಹೇಳಿ 1000 ಬೋರ್ವೆಲ್ ಹೇಳಿರ್ತಕ್ಕಂಥ ವ್ಯಕ್ತಿ ನಮ್ಮ ಕಲ್ಲಪ್ಪ ಪೂಜಾರಿ ಅವರಿಗೂ ಕೂಡ ಹಾರ್ದಿಕವಾಗಿ ತುಂಬರದ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನು ಬಾದಾಮಿದಿಂದ ಬಂದಿದ್ದಾರೆ ಸರ್ ಅಲಗ ಹಾಯ್ಲಿಕ್ಕೆ. ಬಹುಶಃ ಸರ್ ನೋಡಿ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತಿನದು ಎತ್ತ ಸಂಬಂಧವಯ್ಯ. ಕಾಸಿಲಿಂಗ ಎಲ್ಲಿ? ಬೆಳಗಾವಿ ಜಿಲ್ಲಾ ಬಾದಾಮಿಯಲ್ಲಿ ಬಾಗಲಕೋಟದಿಂದ ಬೆಳಗಾವಕ್ಕೆ ಬಂದು ನಿನ್ನ ಅಲಗದ ಸೇವೆಯನ್ನು ನೋಡಿ ನಾವೆಲ್ಲ ಬೆರಗಾಗಿದ್ದೀಪ್ಪ. ಅಲ್ಲಿಂದ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ವಿ. ಬಾದಾಮಿಯ ನಮ್ಮ ಗುಳಿಗೆ ಕೂಡ ಹಾರ್ದಿಕವಾಗಿ ತುಂಬರದ ಸ್ವಾಗತನ ಬಯಸ್ತಾ ಇದ್ದೇನೆ. ನಿನ್ನ ಏಕನಾಥ್ ಅರಳಿಕಟ್ಟಿ ಅವನು ಕೂಡ ಬಹುಶಃ ಅಲಗ ಹಾಯ್ದು ನೋಡಿರ್ಕಿಲ್ಲ. ಅವನ ಎಲ್ಲಿವಾದ ಸುಚಿತ್ರ ಕರ್ಕೊಂಡು ಹೋದಳೆ ಮಲಕ ಕಡೆ ತಳಗ ಇರಲಿ ಅವನಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಭಾಳ ವಿಶೇಷವಾಗಿ ಎಲ್ಲ ಗಣ್ಯಮಾನ್ಯರು ಆಗಮಿಸಿದ್ದಾರೆ ಸರ್. ಶಿವಾನಂದ ಮಾಯಪ್ಪ ಡಾಂಗೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರು, ಅವರಿಗೂ ಕೂಡ ಎಲ್ಲ ರೈತ ಸಂಘದವ್ರು ಬಂದಿದ್ದೀರಿ ಸರ್. ನಿಮಗೂ ಕೂಡ ನಿಮ್ಮ ಟೀಮಿಗೆ ಎಲ್ಲ ಸರ್, ನಾವು ಎಲ್ಲರ ಹೆಸರು ಹೇಳೋದಲ್ಲ, ಶಿವಾನಂದ ಒಬ್ಬರು ಹೇಳ್ರಿ ಎಲ್ಲ ರೈತ ಸಂಘದವ್ರು ಬಂದ್ರೆ ತಿಳ್ಕೊತಾ ಇದ್ದೇನೆ. ಬಹುಶಃ ಗುರ್ಲಾಪುರದ ಇತಿಹಾಸ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದೊಳಗೆ ಇತಿಹಾಸ ಆಗ್ಯದ. ಅದು ಭಾಳ ಅದ್ಭುತ. 3300 ಕಬ್ಬಿನ ರೇಟ್ ಕೊಡಿಸ್ತಕ್ಕಂಥ ನಮ್ಮ ಇಟ್ನಾಳದವರು ತಾಲೂಕು ಅಧ್ಯಕ್ಷರಾಗಿರಪ್ಪ. ನಿಮಗೆ ಗೌರವಪೂರ್ವಕದಂತ ಶಿವಾನಂದ್, ನೀ ಆನಂದ ಇರಬೇಕು, ಎಲ್ಲರೂ ಆನಂದ ಇರ್ತಾರಂತ, ಎಲ್ಲ ರೈತರು ಆನಂದ ಇರಬೇಕಂತೇಳಿ ಕನಸು ಹೊತ್ತು 1000 ರೈತರನ್ನ ಎಲ್ಲಿಪ್ಪ ಅಂತ ಕೇಳಿ ಚಳವಳಿಗೆ ಕರೆದುಕೊಂಡು ಹೋಗಿ ಚಳವಳಿಗೆ ಯಶಸ್ವಿ ಮಾಡಿರ್ತಕ್ಕಂಥ ಇಟ್ನಾಳಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಸಂಘದ ಬಾಂಧವರಿಗೆ ಹೃದಯಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಹಾಲಪ್ಪ ಸೇಗುಣಸಿ ಅವರಿಗೆ ಆಗ ಧನ್ಯವಾದಗಳನ್ನು ಹೇಳಿದ್ದೇನೆ. ಇನ್ನೊಬ್ಬರು ಬಸಲಿಂಗ ರಾಮಪ್ಪ ಡಾಂಗೆ ಅವರು ಕಾಸಿಲಿಂಗನ ಗದ್ಗಿ ಪೂಜಾರಿ ಎಲ್ಲ ಬಸಲಿಂಗ ಕಕ್ಕ, ಅವರಿಗೂ ಕೂಡ ಒಂದ್ಸರಿ ಚಪ್ಪಾಳೆ ತಟ್ರಿ ಸರ್. ಈ ಅಜ್ಜ ಹಂಗ ಪವಾಡಿ ಮಾಡ್ಕೋತ ಹೊರಗಡೆ ಹೋದ್ರೆ ದಿನಾಲು ಸೇವಾ ಮಾಡೋರು ಯಾರು ಅಂತ ಕೇಳಿದ್ರೆ ಅವ್ರು ಸರ್. ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಿ ಮಾದೇವ್ ಭೀಮಪ್ಪ ಡಾಂಗೆ ಅವರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ನೀವೆಲ್ಲರೂ ಸೇರಿದೀವಿ. ಅಂಥದ್ದೊಂದು ಶಕ್ತಿ ಅದ, ಅಂಥದ್ದೊಂದು ತಾಕತ್ತಿಲ್ಲದ ಪೀಠದೊಳಗ ಹಂಗ ಜನ ಯಾರೂ ಬರಲ್ಲ, ಹಂಗ ಯಾರೂ ಹೋಗಲ್ಲ. ಎತ್ತಿನ ಮನೆಯವರು ಇಲ್ಲಿ ಏನೋ ಒಂದು ಅಂತ ಹೇಳಿ ಇಲ್ಲೆಲ್ಲ ಬಂದಿರ್ತಾರೆ. ಇವತ್ತು ಮುಗುಳಿಯಾಳ ಸುಮಿತ್ರನ ಹಾಡ ಕೇಳಿಕ್ಕೆ 100 ಜನ ಬಂದಿರಿ. ಇನ್ನು ಬಸನಾಳದ ಅವಿಯ ಹಾಡ ಕೇಳಿ ಕೆಟ್ಟೋ ಜನ ಬಂದಿದ್ದೀರಿ. ಇದು ಮುಗಿದ ನಂತರ ಡೊಳ್ಳಿನ ಹಾಡು ಪ್ರಾರಂಭ ಆಗ್ತಾವ. ಈ ಕಾರ್ಯಕ್ರಮಕ್ಕೆ ಈ ಇಟ್ನಾಳ ಗ್ರಾಮದ ಸುದ್ದಿಯನ್ನ ನಾಡಿನ ತುಂಬೆಲ್ಲ ಬಿತ್ತರಿಸಲಿಕ್ಕೆ ಬಂದಿರತಕ್ಕಂಥ ನನ್ನ ಆತ್ಮೀಯ ಎಲ್ಲ ಯಾರು ಬಂದಿದ್ದಾರೆ ಅಂತ ಕೇಳಿ ವಿಶೇಷವಾಗಿ ಎಲ್ಲ ಯೂಟ್ಯೂಬ್ ಕಲಾವಿದರು ಬಂದಿದ್ದಾರೆ ಸರ್. ಅವರು ಏನು ಬಯಸಲ್ಲ ಸರ್. ಯೂಟ್ಯೂಬ್ದವ್ರು ಏನು ಬಂದಾರಲ್ಲ, ಇವತ್ತ ಕಲಾವಿದರನ್ನ ಬೆಳೆಸಬೇಕು, ಕಲೆಯನ್ನು ಉಳಿಸಬೇಕು, ದಾನ ಧರ್ಮ ಅನ್ನೋದು ಎಲ್ಲೈತೆ ಅನ್ನೋದನ್ನ ನಾಡಿಗೆ ಬಿತ್ತರಿಸ್ತಕ್ಕಂಥ ಕಲಾವಿದರು ಇವತ್ತ ಬೆಳಗಾವಿ ಜಿಲ್ಲಾ ಇಟ್ನಾಳ ಗ್ರಾಮಕ್ಕೆ, ಅದು ಕಾಸಿಲಿಂಗನ ಹಬ್ಬಕ್ಕೆ ಬಂದಾರ. ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಮೊದಲನೇದವರು ಸರ್ ಮಾರುತಿ ಬೆಕ್ಕೇರಿ,
ವೃತ್ತಿ ಒಳಗೆ ಕಿಲ್ಲಾರ ಕಾಯ್ತಾನ ಸರ್. ಕಿಲ್ಲಾರ ಅಂದ್ರೆ ಗೊತ್ತ ನಿಮ್ಗೆ, ಆಕಳಗಳ ಹಿಂಡನೆ ಮನೆಯಲ್ಲಿ ಕಟ್ಟಿ ಹಗಲಿ ಹೊತ್ತಿನೊಳಗೆ ಮೇವು ನೀರನ್ನು ಕೊಡಿಸಿ ಬಂದಂತ ಕೇಳಿದ್ರೆ ರಾತ್ರಿ ಹಿಂಡಲಿಕ್ಕೆ ಮತ್ತೆ ಹೋಗ್ತಾ ಇದ್ದಾನೆ. ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತರಾದರೆ ಲಿಂಗ ದರ್ಶನವಾದರೂ ಮರೆಯಬೇಕು, ಕಾಯಕದಲ್ಲಿ ನಿರತರಾದರೆ ಜಂಗಮ ಮುಂದು ಬಂದರು ಹಂಗ ಹರಿಯಬೇಕು, ಕಾಯಕವೇ ಕೈಲಾಸ ಅಂತ ಅನ್ನ ಬಸವಣ್ಣವ್ರು ಹೇಳಾರು. ನಿಜವಾಗೂ ಕಾಯಕ ಮಾಡ್ಕೊಂಡು ಮಾರುತಿ ಬೆಕ್ಕೇರವ್ರು ಯೂಟ್ಯೂಬ್ ನಡೆಸಿರಿ, ನಿಮಗೆ ಅನಂತ ಕೋಟಿ ನಮಸ್ಕಾರಗಳು ಈ ಸಮಾರಂಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇನ್ನು ಇಟ್ಟಲ್ ಬೀರ್ದೇವ್ ಯೂಟ್ಯೂಬದ ಮಾಲೀಕರಾಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿದಿಂದ ಬಂದಿದ್ದಾರೆ. ಇಟ್ಟಲ್ ಬೀರ್ದೇವ್ ಅಣ್ಣ, ನಿನಗೂ ಕೂಡ ನೀನು ನೋಡಕ್ಕೆ ಬೀರಾನ ದೇವ್ರ ಗತ್ಲೇನ ಅದೀಯಪ್ಪ, ನಿನಗೆ ಏನು ಹೇಳೋದ ಫುಲ್ ಆಳು ದಾಡ್ಸಿ ನೆಟ್ ಕಟ್ ಏನು ನಾವು ನೋಡ್ತೀವಿ ಯಜೈನ್ ಗತ್ಲೆ ಇರಬಾರ್ದು, ನಿನಗತ್ಲೆ ಇರ್ಬೇಕಂತ. ಅದಕ್ಕೆ ಅವನಿಗೂ ಕೂಡ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಬೀರ್ದೇವ್ರವನಿಗೂ ಕೂಡ ತರ್ತಾ ಇದ್ದೇವೆ. ಇನ್ನು ನಮ್ಮ ಹಾಲಪ್ಪ ಪೂಜೇರಿ ಎಲ್ಲಿ ರಾಯಬಾಗದವರು, ಅವರ ಶಿಷ್ಯ ಯಾರು ಬಂದಾರಂದ್ರೆ ಅಜಯ್ ರಾಯಬಾಗ್, ನಿನಗೂ ಕೂಡ ಹಾರ್ದಿಕವಾಗಿ ಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನು ಲಕ್ಕಣ್ಣ ನಿಪ್ನಾಳದವ್ರು 2 ಮಂದಿ ಬಂದಿದ್ದಾರೆ. ಲಕ್ಕನ್ಗಳು ಯಾರಪ್ಪ? 2 ಮಂದಿ, ಇಬ್ಬರು ಲಕ್ಕನ್ಗಳ, ಇಬ್ಬರು ನಿಪ್ನಾಳದಿಂದ ಬಂದಿರಿಪ್ಪ. ನೀವೆಲ್ಲ ಮಾಳು ನಿಪ್ನಾಳ ಟೀಂಪ, ನಿಮ್ದು ದ್ವಾಡದ ನಿಮ್ದೆಲ್ಲ, ನೀವೆಲ್ಲ ಇನ್ವಾದಾಗ ತಿರುಗಾಡುವ ಜನ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರಿ. ನೋಡಿ ಸರ್, ಇನ್ವಾ ಇರಲಿ ವಿಮಾನ ಇರಲಿ, ಭಂಡಾರಕ್ಕೆ ತಲೆ ಬಾಗ್ಯದ, ಯಾರು ಭಂಡಾರಕ್ಕೆ ತಲೆ ಬಾಗ್ಯಾರ ಅವ್ರು ಬಾಳ್ವೆ ಬಂಗಾರ ಆಗ್ಯದ. ನಾವು ಇನ್ವಾ ಮುಖ್ಯ ಅಲ್ಲ, ನಮಗೆ ವಿಮಾನ ಮುಖ್ಯ ಅಲ್ಲ, ನಮಗೆ ಯಾರು ಮುಖ್ಯ ಅಂದ್ರೆ ಸದಾಶಿವ ಅಜ್ಜ ಮುಖ್ಯ ಅಂತೇಳಿ ಇಲ್ಲಿ ತಕ ಬಂದಿರತಕ್ಕಂಥ ಇಬ್ಬರು ಲಕ್ಕನ್ಗಳಿಗೆ ಹೃದಯಪೂರ್ವಕವಾಗಿ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಅಮರ್ ಬಸ್ತವಾಡ ಬಂದಾನ ಯುವಕನಿಗೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, 100 ಮಂದಿ 1000 ಮಂದಿ ನಿರುತ್ಸಾಹಿ ನಿರುದ್ಯೋಗಿಗಳ ಬದಲಾಗಿ 3 ಮಂದಿ ಉತ್ಸಾಹಿಗಳನ್ನ ಕೊಟ್ಟ ಜಗತ್ತನ್ನು ಕಟ್ತನದಿದ್ದಂತ. ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ತಾಯಂದಿರೆ ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾಗಿ ತುಂಬ್ರದಯದ ಸ್ವಾಗತ ಸುಸ್ವಾಗತವನ್ನು ಬಯಸಿ ಈಗ ನೇರವಾಗಿ ಪಾದ ಪೂಜೆ ಮುಗಿದ ನಂತರ ನಾವು ತುಲಾಭಾರ ಕಾರ್ಯಕ್ರಮ ನೆರವೇರಿಸ್ತಾ ಇದೀವಿ. ಪಾದ ಪೂಜೆ ನೀವು ಮಾಡ್ತೀರಿ? ಅವಿ ಪಾದ ಪೂಜೆದವ್ರು ಯಾರಾದ್ರೂ ಬರೀ